ಮಗನ ಬರ್ತ್ಡೇ, ಜೈಲಿನಲ್ಲಿ ದರ್ಶನ್ಗೆ ನರಕ ಯಾತನೆ. ಮಗನ ಹುಟ್ಟುಹಬ್ಬಕ್ಕೂ ಮುಖ ನೋಡೋದಕ್ಕೆ ಸಾಧ್ಯವಾಗದಂತಹ ಪರಿಸ್ಥಿತಿ. ಮಗನಿಗೆ ವಿಶ್ ಮಾಡೋದಕ್ಕಾಗದೆ ದರ್ಶನ್ ಪರದಾಡ್ತಾ ಇದ್ದಾರೆ ಜೈಲಿನ ಒಳಗೆ. ಜೈಲಿನಲ್ಲಿ ಡಚ್ಚುಗೆ ಕಾಡ್ತಾ ಇದೆ ಮಗನೊಂದಿಗಿನ ಕಳೆದಂತಹ ಸುಂದರ ಕ್ಷಣಗಳು. ಬೆಳಗ್ಗೆ 6 ಗಂಟೆಗೆ ಎದ್ದು ದೇವರಿಗೆ ನಮಸ್ಕಾರವನ್ನ ಮಾಡಿ ದಚ್ಚು ಜೈಲಿನಲ್ಲಿ ಕುಳಿತಿದ್ದಾರೆ. ಕೆಲ ಹೊತ್ತು ಬ್ಯಾರಾಕ್ನಲ್ಲಿ ವಾಕ್ ಮಾಡಿ ಕುಳಿತಿದ್ದಾರೆ ದರ್ಶನ್. ಮಗನನ್ನ ನೆನೆಯುತ್ತಾ ಸೆಲ್ನಲ್ಲಿ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಪ್ರತಿ ವರ್ಷವೂ ಕೂಡ ತಮ್ಮ ಮಗ ವಿನೇಶ್ ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ರು ದರ್ಶನ್. ಮಗನ ಬರ್ತ್ಡೇ ಆಚರಿಸುವುದಕ್ಕೆ ಆಗದೆ ಜೈಲಿನಲ್ಲಿ ದರ್ಶನ್ ಕೊರಗ್ತಾ ಇದ್ದಾರೆ. ಮಗನ ಬರ್ತ್ಡೇ ಬಗ್ಗೆ ಸಹಬಂದಿಗಳ ಬಳಿ ಹೇಳ್ಕೊಳ್ತಾ ಇದ್ದಾರಂತೆ ದರ್ಶನ್. ಪ್ರತಿ ಬಾರಿಯೂ ಕೂಡ ಮಗನ ಹುಟ್ಟು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ರು ದರ್ಶನ್. ಆದರೆ ಈ ಬಾರಿ ಜೈಲಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಸಾಧ್ಯವಾಗದೆ ಕೊರಗ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಅಂತ ಹೇಳಿ ಅಟ್ಲೀಸ್ಟ್ ಅವನನ್ನ ನೋಡುವಂತಹ ಭಾಗ್ಯವೂ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ದರ್ಶನ್ ಕೊರಗ್ತಾ ಇದ್ದಾರೆ. ಮತ್ತೆ ನೋಡಿ, 2ನೇ ಬಾರಿಗೆ ಜೈಲಿಗೆ ಬರೋದಕ್ಕೂ ಮುನ್ನ ಅವರು ಅಪಾರ್ಟ್ಮೆಂಟಿಗೆ ಹೋಗಿ ಹೆಂಡತಿ ಮಗನನ್ನ ಮಾತನಾಡಿಸ್ಕೊಂಡು ಬಂದರು. ಆ ಒಂದು ಕಾರಣಕ್ಕಾಗಿ ಅವರು ಕದ್ದು ಮುಚ್ಚಿ ಮಗನನ್ನ ಮಾತನಾಡಿಸ್ಕೊಂಡು ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅದಾದ ನಂತರ ಮಗ ಕೂಡ ಹೋಗಿಲ್ಲ ಅವರನ್ನು ನೋಡೋದಕ್ಕೆ. ಇಲ್ಲಿಯವರೆಗೂ ಕೂಡ ಅವರ ಪತ್ನಿ ಆಗಾಗ ಜೈಲಿಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಆದರೆ ಮಗನ ಹುಟ್ಟು ಹಬ್ಬ ಇರುವಂತಹ ಹಿನ್ನೆಲೆಯಲ್ಲಿ ಮಗನನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಕೊರಗ್ತಾ ಇದ್ದಾರೆ. ಮಗನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಜೊತೆಗಿನ ಫೋಟೋವನ್ನ ಪೋಸ್ಟ್ ಮಾಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಇದೇ ವೇಳೆ ಮಗನಿಗೆ ಧೈರ್ಯವನ್ನ ತುಂಬಿದ್ದಾರೆ ವಿಜಯಲಕ್ಷ್ಮಿ. ನೀನು ಕೆಲ ಘಟನೆ ಪರಿಸ್ಥಿತಿಯನ್ನ ಎದುರಿಸಿ ನಿಂತಿರೋದು ನನಗೆ ಹೆಮ್ಮೆಯನ್ನ ತಂದಿದೆ. ನಾನು ನಿನ್ನ ಅಪ್ಪ, ನಿನ್ನನ್ನು ತುಂಬಾನೇ ಪ್ರೀತಿಸ್ತೇವೆ. ನಮ್ಮ ಪ್ರೀತಿಯನ್ನ ಮರಿಬೇಡ ಮಗನೇ ಅಂತ ಹೇಳಿ ವಿಜಯಲಕ್ಷ್ಮಿ ಈ ಸಂದರ್ಭದಲ್ಲಿ ವಿಶ್ ಮಾಡಿ ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ. ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಬಾರಿ ಅಪ್ಪನ ವಿಶಸ್ ಮತ್ತು ಗಿಫ್ಟ್ ಅನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ವಿನೇಶ್. ಪ್ರತಿ ವರ್ಷ ವಿನೇಶ್ ಬರ್ತ್ಡೇಯನ್ನ ಅದ್ಧೂರಿಯಾಗಿ ಆಚರಿಸ್ತಾ ಇದ್ರು ದರ್ಶನ್. ಈ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಭಾಗಿಯಾಗ್ತಾ ಇದ್ರು. ಯಾವ ರೀತಿಯಾಗಿ ದರ್ಶನ್ ರವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ವಿನೀಶ್ ಅವರ ಹುಟ್ಟುಹಬ್ಬವನ್ನ ಕೂಡ ಆಚರಣೆ ಮಾಡ್ತಾ ಇದ್ರು ಅವರ ಅಭಿಮಾನಿಗಳು. ಬಟ್ ಆದರೆ ಈ ಬಾರಿ ದರ್ಶನ್ಗೆ ನರಕಯಾತನೆ. ಇರುವಂತಹ ಒಬ್ಬ ಮಗನ ಹುಟ್ಟುಹಬ್ಬವನ್ನ ಈ ಬಾರಿ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಲ್ಲ, ಆಚರಣೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂತಹ ನೋವು ಅವರನ್ನ ಕಾಡ್ತಾ ಇದೆ. ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿದ್ದಾರೆ. ಮಗ ವಿನೇಶ್ ಮತ್ತೆ ಪತಿ ದರ್ಶನ್ ತಾವು ಇರುವಂತಹ ಫೋಟೋವನ್ನ ಶೇರ್ ಮಾಡಿಕೊಂಡು ಮಗನಿಗೆ ವಿಶ್ ಮಾಡೋದರ ಮುಖಾಂತರ ಮತ್ತೆ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಮತ್ತೆ ಅವರು ಇತ್ತೀಚೆಗಷ್ಟೇ ಫೋಟೋಶೂಟ್ ಕೂಡ ಮಾಡಿಸಿದ್ರು ವಿನೇಶ್ ಅವರು. ಸೊ ಆ ಒಂದು ಫೋಟೋವನ್ನ ಶೇರ್ ಮಾಡೋದ್ರ ಮೂಲಕ ವಿಶ್ ಮಾಡಿದ್ದಾರೆ. ನೋಡಿ, ಬೆಳಗ್ಗೆ 6 ಗಂಟೆಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ದಚ್ಚು ಕೂತಿದ್ದಾರೆ. ಈ ಸಂದರ್ಭದಲ್ಲಿ ಮೌನಕ್ಕೆ ಕೂಡ ಶರಣಾಗಿದ್ದಾರೆ. ಕೆಲ ಹೊತ್ತು ಬ್ಯಾರಕ್ನಲ್ಲೇ ವಾಕ್ ಮಾಡಿಕೊಂಡು ದರ್ಶನ್ ಮಗನ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡೋದಕ್ಕೂ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಒಮ್ಮೆ ವಿಶ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ನೋವು ಅವರನ್ನು ಕಾಡ್ತಾ ಇದೆ. ಪ್ರತಿ ವರ್ಷ ಕೂಡ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಮಗನಿಗೆ ಬೇಕಾದಂತಹ ಉಡುಗೊರೆಯನ್ನು ಕೂಡ ತಾವೇ ನೀಡ್ತಾ ಇದ್ರು. ಬಟ್ ಆದರೆ ಈ ಬಾರಿ ವಿನೀಶ್ ಕೂಡ ತಮ್ಮ ತಂದೆಯನ್ನ ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಅವರು ಫೇಸ್ ಮಾಡ್ತಾ ಇರುವಂತಹ ಒಂದೊಂದು ಸಂದರ್ಭಗಳು ಕೂಡ ವಿಭಿನ್ನವಾಗಿದೆ. ಮಗನ ಬರ್ತ್ಡೇ ಬಗ್ಗೆ ಸಹಬಂದಿಗಳ ಬಳಿ ಹೇಳ್ಕೊಂಡಿದ್ದಾರೆ ದರ್ಶನ್. ಯಾವ ರೀತಿಯಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಹೇಗಿರ್ತಾ ಇತ್ತು ಅವತ್ತಿನ ದಿನ, ಮಗ ಹುಟ್ಟಿದ ದಿನ ಅನ್ನೋದರ ಬಗ್ಗೆ ಎಲ್ಲವನ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತು ಮಗನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ಜೊತೆಗಿನ ಫೋಟೋವನ್ನು ಪೋಸ್ಟ್ ಮಾಡಿ ಪತ್ನಿ ವಿಜಯಲಕ್ಷ್ಮಿ ವಿಶ್ ಮಾಡಿದ್ದಾರೆ. ನೀನು ಕೆಲ ಘಟನೆ ಮತ್ತು ಪರಿಸ್ಥಿತಿಯನ್ನು ಎದುರಿಸಿ ನಿಂತಿರೋದು ಹೆಮ್ಮೆಯನ್ನು ತಂದಿದೆ. ಈ ಸಂದರ್ಭದಲ್ಲಿ ಕೆಲ ಮಕ್ಕಳು ಕುಗ್ಗೋಗ್ಬಿಡ್ತಾರೆ. ಬಟ್ ಆದರೆ ಧೈರ್ಯವನ್ನು ತೆಗೆದುಕೊಂಡು ನೀನು ನಿಂತಿರುವಂತಹ ರೀತಿ ನನಗೆ ಹೆಮ್ಮೆಯನ್ನು ತಂದಿದೆ.
ನಾನು ನಿಮ್ಮ ಅಪ್ಪ ನಿನ್ನನ್ನು ತುಂಬಾ ಪ್ರೀತಿಸ್ತೇವೆ ಅಂತ ಹೇಳಿ ವಿಶ್ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ದರ್ಶನ್ ಅವರಿಗೆ ಇವತ್ತು ನಿಜಕ್ಕೂ ನರಕಯಾತನೆ. ಪ್ರತಿ ಬಾರಿಯೂ ಕೂಡ ತಮ್ಮ ಮಗನ ವಿನೀಶ್ ಬರ್ತ್ಡೇಗೆ ಅಂತ ಹೇಳಿ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು, ಗಿಫ್ಟ್ ಕೊಡೋದು, ಮತ್ತೆ ಅಭಿಮಾನಿಗಳು ಕೂಡ ಮನೆ ಬಾಗಿಲಿಗೆ ಬರ್ತಾ ಇದ್ರು ವಿನೀಶ್ ಅವರ ಬರ್ತ್ಡೇಗೆ. ಬಟ್ ಈ ಬಾರಿ ಅದು ಯಾವುದೂ ಇಲ್ಲ, ಅಟ್ಲೀಸ್ಟ್ ಒಂದು ವಿಶ್ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಹೌದು ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಅವರ ಮಗ ಇವತ್ತು ವಿನೀಶ್ ಅವರ ಬರ್ತ್ಡೇ ಆಗಿರುವಂತದ್ದು. ಏನು ಈ ಹಿಂದೆ ಸಾಕಷ್ಟು ಏನು ವರ್ಷಗಳಿಂದಲೂ ಕೂಡ ಅವರಿಗೆ ಪ್ರತಿ ವರ್ಷವೂ ಕೂಡ ಅವರ ಬರ್ತ್ಡೇನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡ್ಕೊಂಡ್ ಬರ್ತಾ ಇದ್ರು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರಿಂದಾಗಿ ಮಗನನ್ನ ನೋಡೋಕೆ ಆಗದೆ, ಅವ್ರ ಜೊತೆ ಮಾತಾಡೋದಕ್ಕಾಗದೆ, ಜೊತೆಗೆ ಇವತ್ತು ಬರ್ತ್ಡೇ ದಿನವೂ ಕೂಡ ಏನು ಮಗನ ಜೊತೆ ಇರೋದಕ್ಕೆ ಆಗದೆ ಏನು ದರ್ಶನ್ ಸಂಕಟವನ್ನ ಎದುರಿಸ್ತಾ ಇರುವಂತದ್ದು. ಏನು ಬೆಳಗ್ಗೆ ಒಂದು 6 ಗಂಟೆಗೆ ದರ್ಶನ್ ಎದ್ದು ಬ್ಯಾರಕ್ ನಲ್ಲಿ ವಾಕಿಂಗ್ ಮಾಡಿ, ಜೊತೆಗೆ ಒಂದು ದೇವರಿಗೆ ನಮಸ್ಕಾರ ಮಾಡಿ ಮೌನಕ್ಕೆ ಜಾರಿರುವಂತದ್ದು. ಅಲ್ಲಿರುವಂತಹ ಸಹ ಕೈದಿಗಳ ಜೊತೆಗೂ ಕೂಡ ವಿಚಾರಣಾಧೀನ ಕೈದಿಗಳೇನಿರ್ತಾರೆ ಅವರ ಜೊತೆಗೂ ಕೂಡ ತನ್ನ ಮಗನ ಬರ್ತ್ಡೇ ಇವತ್ತು ಅವನ ಮಗ ಬರ್ತ್ಡೇನ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ದೆ, ಆದ್ರೆ ಇವತ್ತು ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ರು ಎನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಒಟ್ಟು ಇಲ್ಲಿ ಏನಂತಂದ್ರೆ ವಿಜಯಲಕ್ಷ್ಮಿ ಅವರು ಕೂಡ ಏನು ಸೋಷಿಯಲ್ ಮೀಡಿಯಾನಲ್ಲಿ ತನ್ನ ಮಗ ಜೊತೆಗೆ ದರ್ಶನ್ ಇರುವಂತಹ ಫೋಟೋವನ್ನ ಹಾಕಿ ವಿಶ್ ಮಾಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು. ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಈ ರೀತಿಯಾಗಿ ಅಂದ್ರೆ ಒಂದು ರೀತಿ ಅಂತಂದ್ರೆ ಹಾಸಿಗೆ ದಿಂಬು ಇಲ್ಲದೆ ಒಂದು ರೀತಿಯಾಗಿ ಒಂದು ನರಕಯಾತನೆ ಅನುಭವಿಸ್ತಾ ಇರೋದು ಒಂದು ಕಡೆ, ಆದ್ರೆ ಜೊತೆಗೆ ಫ್ಯಾಮಿಲಿ ಇಲ್ಲದೆ ಮತ್ತೆ ಮಗನ ಬರ್ತ್ಡೇ ಕೂಡ ಆಚರಣೆ ಮಾಡಕ್ಕಾಗದೆ ಅವರು ಕೂಡ ಸಾಕಷ್ಟು ಸಂಕಟವನ್ನ ಎದುರಿಸ್ತಾ ಇರುವಂತದ್ದು. ಹಬ್ಬಗಳು ಕೂಡ ಆಯ್ತು, ಅಂದ್ರೆ ದೀಪಾವಳಿ ಮತ್ತೆ ಏನು ದಸರಾ ಹಬ್ಬದಲ್ಲೂ ಕೂಡ ಏನು ದರ್ಶನ್ ಅವರು ಆ ಕುಟುಂಬವನ್ನ ನೆನಪು ಮಾಡ್ಕೊಂಡಿದ್ರು. ನಾನು ಅದ್ದೂರಿಯಾಗಿ ಹಬ್ಬವನ್ನ ಆಚರಣೆ ಮಾಡ್ತಿದ್ವಿ, ಫಾರ್ಮ್ ಹೌಸ್ ಅಲ್ಲಿ ಕುದುರೆಗಳಿಗೆ ಎಲ್ಲದಕ್ಕೂ ಕೂಡ ಪೂಜೆಯನ್ನ ಮಾಡಿ ನಾವು ಅದ್ದೂರಿಯಾಗಿ ಫ್ಯಾಮಿಲಿ ಜೊತೆ ಆಚರಣೆ ಮಾಡ್ತಿದ್ವಿ. ಆದ್ರೆ ಮಗನನ್ನ ತುಂಬಾ ಮಿಸ್ ಮಾಡ್ಕೊಂಡು ದರ್ಶನ್ ಅವರು ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಮೂಲೆಯಲ್ಲಿ ಕುಳಿತು ಒಂದು ಮೌನಕ್ಕೆ ಶರಣಾಗಿದ್ದಾರೆ ಎನ್ನುವಂತ ಏನು ಮಾಹಿತಿ ಸಿಕ್ಕಿರುವಂತದ್ದು ರಮ್ಯಾ. ರೈಟ್ ಅಂಬರೀಶ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.